ಆರ್ಮಿ ಸಂಘಟನೆಯವರು ಆರ್ಎಸ್ಎಸ್ನ ವಿರೋಧಿಗಳಲ್ಲ, ಅವರ ಕೋಮುವಾದದ ವಿಚಾರಗಳಿಗೆ ಮಾತ್ರ ನಾವು ವಿರೋಧಿಗಳು ಎಂದು ಭೀಮ್ ಆರ್ಮಿ ಕಲಬುರಗಿ ಜಿಲ್ಲಾಧ್ಯಕ್ಷ ಉದಯ್ ಖಂಡ್ಗೆ ಅವರು ಪ್ರತಿಕ್ರಿಯಿಸಿದ್ದಾರೆ. ಚಿತ್ತಾಪುರ ಪಟ್ಟಣದಲ್ಲಿ ಆರ್ಎಸ್ಎಸ್ನವರು ಪಥಸಂಚಲನದ ವಿರುದ್ಧವಾಗಿ ನಮ್ಮ ಸಂಘಟನೆಯಿಂದ ಪಥಸಂಚಲನವು ಇಂದಿನ ದಿನ ನಾವು ಸಹಿತ ಕೈಬಿಟ್ಟಿದ್ದೇವೆ. ಕಳೆದ ಕೆಲ ದಿನಗಳ ಹಿಂದೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಅಶ್ಲೀಲವಾಗಿ ನಿಂದಿಸಿದಲ್ಲದೆ ಮುಂಬರುವ ದಿನಗಳಲ್ಲಿ ಖರ್ಗೆ ಅವರ ಮನೆಗೆ ಬರುತ್ತಾರೆ ಎನ್ನುವ ಹೇಳಿಕೆ ನೀಡುವ ಆರ್ಎಸ್ಎಸ್ನವರು ಸಂವಿಧಾನ ವಿರೋಧ ಮಾಡುತ್ತಲೇ ಬಂದು ದೇಶವೇ ನಮ್ಮ ಕೈಯಲ್ಲಿದೆ ಎಂಬ ವಿಚಾರಗಳಿಗೆ ನಾವು ವಿರೋಧ ಮಾಡುತ್ತೇವೆ. ನೋಂದಣಿ ಇಲ್ಲದ ಆರ್ಎಸ್ಎಸ್ ಸಂಘಟನೆಯ ಜನರನ್ನು ಉದ್ರೇಕಿಸಿ ಕೋಮುಗಲಭೆ ಉಂಟು ಮಾಡುವ ದುರುದ್ದೇಶ ಇಟ್ಟುಕೊಂಡು ಕೈಯಲ್ಲಿ ಲಾಠಿ ಹಿಡಿದು ಮಾಡುವ ಪಥಸಂಚಲನಕ್ಕೆ ತಡೆ ಹಿಡಿದು ಭೀಮ್ ಆರ್ಮಿ ಅವರು ಆರ್ಎಸ್ಎಸ್ನವರಿಗೆ ಕೋರ್ಟ್ ಮೆಟ್ಟಿಲು ಹತ್ತುವಂತೆ ಮಾಡಿ ಸಂವಿಧಾನ ಎಂದರೆ ಏನು ಎಂಬ ಪಾಠ ಕಲಿಸಿದ್ದೇವೆ ಎಂದು ಹೇಳಿದರು. ಎಲ್ಲರಿಗೂ ಅವ್ರದೇ ಆದಂತ ಒಂದು ಅಭಿಮಾನಿ ಬಳಗ ಇರುತ್ತೆ. ಅವ್ರ ಅಭಿಮಾನಿ ಬಳಗ, ಆಮೇಲೆ ಅವರು ಆರಿಸಿ ಬಂದಂತ ಕಾನ್ಸ್ಟಿಟ್ಯೂಷನ್ ಇದು. ಇಲ್ಲೇ ಅವ್ರನ್ನ ಅಷ್ಟು ಬೈದ ಮೇಲೆ ಜನರು ಯಾವ ತರ ಉದ್ರೇಕವಾಗ್ತಾರೆ ಅಂತ ಹೇಳಿ ಗೊತ್ತು. ಆ ಗೊತ್ತಿದ್ದು ಕೂಡ, ಅದೆಲ್ಲ ಗೊತ್ತಿದ್ದು ಕೂಡ ಇವರು ನಾವು ಅಲ್ಲಿ ಮಾಡ್ತೀವಿ ಅಂತ ಅನ್ನೋದು ಇವರು ದುರುದ್ದೇಶ. ಇವರು ಇಷ್ಟು ದುರುದ್ದೇಶ ಇಟ್ಕೊಂಡು ಮಾಡಿ ಅವ್ರು ಏನು ಯಾರಿಗೆ ಏನು ಸಂದೇಶ ಕೊಡ್ತಾರೆ ಅಂತ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆಮೇಲೆ ಅವರು ಅದು ಲಾಠಿ ಹಿಡ್ಕೊಂಡ್ ಬರೋದು, ಆಯುಧ ಹಿಡ್ಕೊಂಡ್ ಬರೋದು, ಅದು ಏನು ಅವ್ರದ್ದು ಸಂಘಟನೆಗೆ ರಿಜಿಸ್ಟ್ರೇಷನ್ ಇಲ್ಲ. ಸುಮಾರು ಎಲ್ಲ ಅವ್ರು ಅನುಮತಿ ಪಡಿಲಾರ್ದೇನೆ, ಅನುಮತಿ ಇರ್ಲಾರ್ದೇನೆ ಮಾಡ್ಕೊತ ಬಂದಿದ್ದಾರೆ. ಈಗ ಅವರು ಸಂವಿಧಾನಕ್ಕೂ ನಂಬಲ್ಲ. ಇವತ್ತು ಭೀಮ್ ಆರ್ಮಿ ಅವ್ರಿಗೆ ಸಂವಿಧಾನ ಅಂದ್ರೆ ಏನು, ಕಾನೂನು ಅಂದ್ರೆ ಏನು ಅಂತ ತೋರಿಸ್ಕೊಟ್ಟಿದೆ. ಇವತ್ತು ಅವರು ಹೈಕೋರ್ಟ್ ಮೆಟ್ಲು ಏರ್ಬೇಕಪ್ಪ ಅಂತಂದ್ರೆ ಅದು ಸಂವಿಧಾನದಿಂದ. ಇದು ಸಂವಿಧಾನ ತಾಕತ್ತು. ಇದು ನಮ್ಮ ಸಾಹೇಬರು ಕೂಡ ಇದೇ ಸಂವಿಧಾನ ಅಡಿಯಲ್ಲೇ ಮಾತಾಡೋದು. ಹಾಗಾಗಿ ಅವರು ಅವ್ರನ್ನ ನಿಂದಿಸ್ತಾರೆ, ಅವ್ರನ್ನ ಬೈತಾರೆ, ಅವ್ರನ್ನ ಬಹಳ ಇದರಿಂದ ನೋಡ್ಕೋತಾರೆ. ಅವರು ಪ್ರತಿ ಬಾರಿ ನಾನು ಸಂವಿಧಾನ ಅಡಿಯಲ್ಲೇ ಮಾತಾಡೋದು ಅಂತಂದ್ಮೇಲೆ ಇವರು ಅವ್ರನ್ನ ಅಪೋಸಿಟ್ ಮಾಡ್ತಾರೆ. ಆಮೇಲೆ ಇನ್ನೊಬ್ರು ಯಾರವರು ಕೊಲೆ ಬೆದರಿಕೆ ಹಾಕ್ತಾರೆ ಓಪನ್ ಆಗಿ. ಇವತ್ತು ನಿಮ್ಮ ಫೋನ್ ಕರೆಗಳು ಬರ್ತಾ ಇವೆ, ನಾಳೆ ನಿಮ್ಮ ಮನೆತನೂ ಬರ್ತಾರೆ ಅಂತನ್ನೋದೊಂದು ಬೆದರಿಕೆ ಹಾಕ್ತಾರೆ. ಇಂಥ ಸಮಾಜದಲ್ಲಿ, ಇಂಥ ಇದರಲ್ಲಿ ಇವ್ರು ಎಷ್ಟು ಬೆಳೆದಿದೆ ಅಂತಂದ್ರೆ ಇದು RSS. ಅವ್ರು ನಾವು ಮಾಡ್ತೀವಿ ಅಂತಂದ್ಮೇಲೆ ನಾವು ಇದು ಮಾಡ್ಕೊಂಡ್ಬಿಟ್ಟು, ನಾವು ಎಲ್ಲ ಮಾತಾಡ್ಕೊಂಡ್ಬಿಟ್ಟು ನಮ್ಮ ಭೀಮ್ ಆರ್ಮಿ ಸಂಘಟನೆಯವರೆಲ್ಲ ಒಂದು ನಿರ್ಧಾರ ಬಂದ್ವಿ, ಅವ್ರು ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಸಂವಿಧಾನ ಅಡಿಯಲ್ಲಿ ನಾವು ಇದ್ವಿ, ನಾವು ಮಾಡೋಣ. ಇವತ್ತಿನ ದಿನ ಮಾಡಬೇಕಾಗಿತ್ತು ಪಥಸಂಚಲನ ಮಾಡ್ತಾ ಇದ್ದಾರೆ. ಇವತ್ತು ಮಾಡಬೇಕಾಗಿತ್ತು. ಇವತ್ತು ಸ್ವಲ್ಪ ತಹಸೀಲ್ದಾರ್ ಅವರಿಂದ ರದ್ದಾಯ್ತು. ಅವ್ರದ್ದು ರದ್ದಾಯ್ತು, ನಮ್ದು ರದ್ದಾಯ್ತು. ಹೀಗಾಗಿ ಇವತ್ತು ಕ್ಯಾನ್ಸಲ್ ಆಯ್ತು. ಮುಂದೆ ಹೈಕೋರ್ಟ್ಗೆ ಹೋಗ್ಬಿಟ್ಟು ನಾವು ಅದನ್ನ ಒಂದು ಡೇಟ್ ತಗೋತೀವಿ. ಡೇಟ್ ತಗೊಂಡ್ಬಿಟ್ಟು ಮತ್ತೆ ಮುಂದೆ ಮಾಡ್ತೀವಿ. ಅವ್ರು ಎಲ್ಲಿ ಮಾಡ್ತಾರೋ ನಾವು ಅಲ್ಲಿ ಮಾಡ್ತೀವಿ. RSS ಅವರಿಗೆ ಪರವಾನಗಿ ಕೊಟ್ಟಿಲ್ಲ ಅಂತ ಹೇಳಿ ರದ್ದು ಮಾಡ್ಯಾರ. ತಾವು ಏನಾದ್ರು ಪರವಾನಗಿ ನಾವು ಕೊಟ್ಟಿದ್ವಿ, ನಿನ್ನೆ ಕೊಟ್ಟಿದ್ವಿ. ಅವರು ಗಲಭೆ ಆಗುತ್ತೆ ಅನ್ನೋದು ಒಂದು ಇದರಿಂದ ಜಿಲ್ಲಾಡಳಿತ ಎಲ್ಲ ಸಮಾಲೋಚನೆ ಮಾಡಿಬಿಟ್ಟು ಇಲ್ಲ ಇಬ್ಬರಿಗೂ ಕ್ಯಾನ್ಸಲ್ ಮಾಡಿ ಅಂತಂದ್ರು. ಈಗ 2ನೇ ತಾರೀಕು ನಡಿಬೇಕಾದ ಅವ್ರ ಪಥಸಂಚಲನ ತಾವು ಏನಾದ್ರು ಪ್ಲಾನಿಂಗ್ ಹಾಕೊಂಡಿದ್ದೀವಿ? ನಾವು ಅದೇ ದಿನ ನಾವು ಪ್ಲಾನಿಂಗ್ ಹಾಕೊಂಡಿದೀವಿ. ನಾವು ಹೈಕೋರ್ಟ್ಗೆ ಹೋಗ್ತೀವಿ. ಹೈಕೋರ್ಟ್ಗೆ ಹೋಗ್ಬಿಟ್ಟು ನಾವು ಅದೇ ದಿನ ನಮಗೂ ಡೇಟ್ ಕೊಡಬೇಕು ಪಥಸಂಚಲನೆ ಮಾಡಕ್ಕೆ, ಭೀಮ ಪಥಸಂಚಲನೆ ಅಂತ ಮಾಡಕ್ಕೆ. ತಾವು ನಮ್ಗೆ ಅದೇ ಡೇಟ್ ಕೊಡ್ಬೇಕಂತ ನಾವು ಬೇಡಿಕೆ ಇಡ್ತೀವಿ. ನೋಡೋಣ ಕೋರ್ಟ್ ಏನು ಅನ್ನೋದು. RSS ಹೇಳೋ ಪ್ರಕಾರ ಭೀಮ್ ಆರ್ಮಿ ಪಥಸಂಚಲನಕ್ಕೆ ನಾವು ಸ್ವಾಗತ ಮಾಡ್ತೀವಿ, ಪುಷ್ಪಾರ್ಚನೆ ಮೂಲಕ ಸ್ವಾಗತ ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲ, ನಾವು ಸ್ವಾಗತ ಮಾಡ್ತೀವಿ. ಅವ್ರು ಮಾಡ್ತಾರೆ, ನಾವು ಸ್ವಾಗತ ಮಾಡ್ತೀವಿ. ಅಷ್ಟೇ ಸಂವಿಧಾನ ಅಡಿಯಲ್ಲಿ ಬರಬೇಕು. ನಾವು ಸಂವಿಧಾನಕ್ಕೆ ನಂಬಲ್ಲ, ಅದು ನಂಬಲ್ಲ, ನಮ್ದೇ ಆದಂತ ಒಂದು ಸಿದ್ಧಾಂತ ಇದೆ ಅಂತಂದ್ರೆ ಅದು ಆಗಲ್ಲ. ಅವರು ಬರ್ಲಿ, ನಾವು ಬರೋಣ. ನಾವು ಶಾಂತಿ ರೀತಿಯಿಂದ ಮಾಡ್ತೀವಿ, ಅವರು ಶಾಂತಿ ರೀತಿಯಿಂದ ಮಾಡ್ಲಿ. ಅವ್ರು ಯಾವ ತರ ಲಾಠಿ ಅದು ಹಿಡ್ಕೊಂಡು ಬರ್ತಾರೆ, ನಾವು ಆ ತರ ನಮ್ ನೀಲಿ ಧ್ವಜನ ಹಿಡ್ಕೊಂಡು ಬರ್ತೀವಿ. ನಮ್ಮ ಹತ್ರನೂ ಲಾಠಿ ಇದೆ, ಅವ್ರ ಹತ್ರ ಲಾಠಿ ಇದೆ, ನಮ್ಮ ಹತ್ರನೂ ಲಾಠಿ ಇದೆ. ನಾವು ಲಾಠಿ ತಗೊಂಡ್ ಬರ್ತೀವಿ. ಅದೇ ಅವ್ರು ಯಾವ ರೀತಿ ಮಾಡ್ತಾರೆ ನಾವು ಅದೇ ರೀತಿ ಮಾಡ್ತೀವಿ. ನೀವು RSS ವಿರೋಧ ಮಾಡಿದ್ರೆ ಅಥವಾ ಮೊನ್ನೆ ಪ್ರಿಯಾಂಕ್ ಖರ್ಗೆ ಅವರಿಗೆ ನಿಂದನೆ ಮಾಡಿದ್ರು? ಇದು RSS ವಿರೋಧ ಅಂತಂದ್ರೇನು, ಇವರು ಸಂವಿಧಾನಕ್ಕೆ ನಂಬಲ್ಲ. ಮೊದಲನೇದು ಸಂವಿಧಾನಕ್ಕೆ ನಂಬಲ್ಲ. ನಾವು ಪೂರ್ತಿ ಇಡೀ ಜಗತ್ತೇ ನಮ್ಮ ಇದರಲ್ಲಿದೆ, ನಾವು ಹೇಳ್ದಂಗೆ ಇದು ಮಾಡಬೇಕು ಅಂತ ಅನ್ನೋದೊಂದು ಅವ್ರದ್ದೊಂದು ದುರುದ್ದೇಶ ಅಷ್ಟೇ. ನಾವು ಅವ್ರದ್ದು ವಿಚಾರಗಳಿಗೆ ವಿರೋಧ ಇದೀವಿ ಅಷ್ಟೇ. RSS ಅಂತಲ್ಲ, ಏನಲ್ಲ, ಅವ್ರ ವಿಚಾರಧಾರೆ ಏನಿವೆ ಅವಕ್ಕೆ ನಾವು ವಿರೋಧ ಮಾಡ್ತೀವಿ. ನನ್ನ ಹೆಸರು ಉದಯ್ ಖಂಡ್ಗೆ ಅಂತ, ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ. ಯಾಕೆ ಹಮ್ಮಿಕೊಂಡಿದ್ದೇವಪ್ಪ ಅಂತಂದ್ರೆ, ನಮ್ಮ ಪ್ರಿಯಾಂಕ ಖರ್ಗೆ ಸಾಹೇಬ್ರ ವಿರುದ್ಧ ಕುಟುಂಬಕ್ಕೆ ಆವರ್ತ್ಯ ಶಬ್ದಗಳಿಂದ ನಿಂದಿಸಿ RSSನವರೇನು ಮಾಡಿದ್ರ, ಅವರಿಗೆ ಅವ್ರ ಕುಟುಂಬಕ್ಕೆ ನಿಂದನೆ ಮಾಡಲಿಕ್ಕಾಗಿ ನಾವು ಆ ಸಚಿವರನ್ನ ಬೆಂಬಲಿಸುವ ಜೊತೆಗೆ ಭೀಮ ಪಥ ಸಂಚಲನವನ್ನು RSS ವಿರುದ್ಧ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಕಾನೂನು ಹದಗೆಡುವ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರೋದ್ರಿಂದ
ಅದಕ್ಕೆ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಏನಪ್ಪಾ ಅಂದ್ರೆ ಇಬ್ಬರ ಅನುಮತಿಯನ್ನ ರದ್ದುಪಡಿಸಿ ಈಗಾಗಲೇ RSS ನವರು ಕೋರ್ಟ್ ಮೆಟ್ಟಿಲೇರಿ ಹೈಕೋರ್ಟ್ ಮೆಟ್ಟಿಲು ನಾವು ಕೂಡ ಆ ಕಾನೂನು ನಾತ್ಮಕವಾಗಿ ನಾವು ಹೈಕೋರ್ಟ್ ಮೆಟ್ಟಿಲೇರಿ ನಾವು ಏನಪ್ಪಾ ಅಂತಂದ್ರೆ ಅವ್ರು ಯಾವ ರೀತಿ ಕಾನೂನಾತ್ಮಕವಾಗಿ ಪಥಸಂಚಲನವನ್ನು ಮಾಡ್ತಾರೋ ಅದೇ ರೀತಿ ನಾವು ಕಾನೂನು ಸುವ್ಯವಸ್ಥತೆಯಲ್ಲಿ ಕಾನೂನಿನ ಅನುಮತಿ ಪಡೆದು ನಾವು ಭೀಮಾ ಪಥಸಂಚಲನವನ್ನು ಮಾಡ್ತೇವೆ ಅಂತೇಳಿ ಈ ಮೂಲಕ ಪತ್ರಿಕಾ ಮಾಧ್ಯಮದ ಮೂಲಕ ನಾನು ಹೇಳ್ತಾ ಇದ್ದೇನೆ. ನಾಗರಾಜ್ ಗುಡ್ಡಳ್ಳಿ ಅಂತ ನಾವು ಭೀಮ್ ಆರ್ಮಿ ವಿಭಾಗೀಯ ಅಧ್ಯಕ್ಷರು.